ಬಹಳ ಸ್ಪಷ್ಟವಾಗಿದೆ ಅದು. ನನಗೆ ಸಂಬಂಧ, ಯಾಕಂದ್ರೆ ಇವತ್ತು ಟ್ರಸ್ಟ್ ನಲ್ಲಿ ಇರುವಂತ ಇದ್ದಾರೆ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ಇದೆಯಲ್ಲ, ಆ ಟೆಂಪಲ್ ಏನ್ ಮ್ಯಾನೇಜ್ ಮಾಡ್ತಾ ಇದೆ ಸಂಪೂರ್ಣವಾಗಿ ನಾಮಿನೇಟೆಡ್ ಬೈ RSS ಅಲ್ದಿರೋರು ಇರಕ್ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೀವು ತನಿಖೆ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಮೆಂಬರ್ಸ್ ಆಫ್ RSS ಇರ್ಬೋದು, VHP ಇರ್ಬೋದು, ಅಥವಾ ಬೇರೆ ಬೇರೆ ಸಂಸ್ಥೆಗಳಿದಾವೆ, ಅವರೆಲ್ಲರೂ ಬಂದು ಅಲ್ಲಿ ತುಂಬಿಕೊಂಡಿದ್ದಾರೆ. ಹೀಗಾಗಿ RSS ಐಡಿಯಾಲಜಿ ಅಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ಪ್ರಶ್ನೆ ಮಾಡ್ಬೇಕಾಗಿರುವಂತದ್ದು ಐಡಿಯಾಲಜಿ RSS ನ ಒಂದು ದೊಡ್ಡ ಒಂದು ತಂತ್ರಗಾರಿಕೆ ಇದು. ಪ್ರಿಯಾಂಕ್ ಖರ್ಗೆ ಅವ್ರು ಕೇಳ್ತಾ ಇದಾರಲ್ಲ, ರಿಜಿಸ್ಟ್ರೇಷನ್ ಮಾಡಿಸಿ ಇದೇ ಕಾರಣಕ್ಕೆ RSS ಎಲ್ಲಿಯೂ ನೋಂದಣಿ ಮಾಡ್ಕೊಳ್ಳೋದ್ರಲ್ಲಿ ಇರೋದ್ರಿಂದ ಅದೆಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಈಗ ನಾನು ನೋಂದಣಿ ಆಗಿಲ್ಲ, ನನ್ ಮೇಲೆ ಜವಾಬ್ದಾರಿ ಹೊರಿಸ್ತೀರಾ, ನನ್ನ ಸದಸ್ಯರಲ್ಲ, ಚಂಪತ್ರೆ ನನ್ನ ಸದಸ್ಯರಲ್ಲ, ಅನಿಲ್ ಮಿಶ್ರಾ ನನ್ನ ಸದಸ್ಯರಲ್ಲ, ನನ್ನ ಮೇಲೆ ಜವಾಬ್ದಾರಿ. ದಟ್ ಇಸ್ ಎ ಪ್ರಾಬ್ಲಮ್. ನಾವು ಮರಳಿ ಪಾಲಿಟಿಕ್ಸ್ ಹೋಗ್ಬೇಕಾಗಿರೋದು ಇಲ್ಲಿ. ಮತ್ತೆ ನಾವು ಇದನ್ನು ಉದಾಹರಣೆ ಕೊಟ್ಬಿಟ್ಟು ಇವರೆಲ್ಲ RSS ನಿಂದ ಬಂದಿರುವಂತವ್ರು, ಇವರೆಲ್ಲ VHP ಮೂಲಕ ಬಂದಿರುವಂತವ್ರು, VHP RSS ನ ಅಂಗಸಂಸ್ಥೆ. ಹೀಗಾಗಿ RSS ನೋಂದಣಿ ಈ ಕಾರಣಕ್ಕೆ ಆಗ್ಬೇಕಂತ ನಾವು ಪಾಲಿಟಿಕಲ್ ಮೂವ್ಮೆಂಟ್ ಕಟ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ RSS ಅಕೌಂಟಬಿಲಿಟಿ ಸಿಗೋದೇ ಇಲ್ಲ. ನೀವು ಕೋರ್ಟಿಗೆ ಹೋಗಿ ಕೂಡ RSS ನ ನೀವು ಪ್ರಮುಖರನ್ನ ಕಟಕಟಕ್ಕೆ ತಲಗಕ್ಕಾಗಿ ಇವ್ರು ಯಾರು ಮೆಂಬರ್ ಅಲ್ಲ, RSS ನೋಂದಣಿ ಆಗಿಲ್ಲ. ಬಟ್ RSS ಇಸ್ ದ ಮೇನ್ ಕಲ್ಪ್ರಿಟ್ ಆಫ್ ದಿಸ್ ಟೋಟಲ್ ಸ್ಕ್ಯಾಂಡಲ್. ಅಂದ್ರೆ ನೀವೇನ್ ಹೇಳ್ತಾ ಇದೀರಿ, ನಾವು ಅನೇಕ ವರ್ಷಗಳಿಂದ ಹೋರಾಟ ಮಾಡಿದ್ವಿ, ಅದರ ಫಲ ಈಗ ಸಿಕ್ಕಿದೆ, ನಾವ್ ಅದರ ಕರ್ತೃಗಳು ಅಂತ ಹೇಳ್ಕೊಳ್ಳುವಾಗ ಅಲ್ಲಾಗಿರೋ ಅವ್ಯವಹಾರದ ನೈತಿಕ ಹೊಣೆಗಾರಿಕೆಯನ್ನು ಈ ಸಂಸ್ಥೆ ಹೊರಬೇಕನ್ನೋದು ತಮ್ಮ ವಾದ ಅಲ್ವಾ ಶ್ರೀಪಾದ್ ಭಟ್ರೆ? ಹೌದು ಹೌದು. ನೋಡಿ, 1980ರಲ್ಲಿ RSS ರಾಮ್ ಜನ್ಮಭೂಮಿ ಮೂವ್ಮೆಂಟ್ ಶುರು ಮಾಡ್ತು. VHP ಬಳಸ್ಕೊಂಡು 80ರ ದಶಕದಲ್ಲಿ ಧರ್ಮ ಸಂಸದ್ ಅಂತ ಸಮಾವೇಶಗಳನ್ನ ಮಾಡ್ತು. ಅದರಿಂದ RSS ಇದೆ. ಇಟ್ಟಿಗೆ ಚಳವಳಿ ಮಾಡಿದ್ದು VHP ಮತ್ತೆ ಅದರ ಸಂಸ್ಥೆಗಳು, ಅದರಿಂದ RSS ಇದೆ.